ಶ್ರೀಮತಿ ಪ್ರಿಯದರ್ಶಿ. ಆಗಾಗ ಗತಿನೂ ಕಟ್ತಾ ಇರಬೇಕು. ಯಾಕಂದ್ರೆ ಕಾಲಕ್ಕನುಗುಣವಾಗಿರ್ತಕ್ಕಂಥ ಕೆಲವು ಕುಶಲತೆಗಳು ನಮ್ಮ ಹತ್ರ ಬರಬೇಕು ಅಂತಾದ್ರೆ ಆರ್ಗ್ಯಾನಿಕ್ ಡೆವಲಪ್ಮೆಂಟು ಬೇಕು, ಇನ್ಆರ್ಗ್ಯಾನಿಕ್ ಡೆವಲಪ್ಮೆಂಟು ಬೇಕು. ಹಾಗೆ ಆ ಥರದ್ದು ಎಲ್ಲರೂ ಕೂಡ ಇವತ್ತಿನ ವೇದಿಕೆಯಲ್ಲಿದೆ. ಹಾಗೆ 9 ಜಿಲ್ಲಾಧ್ಯಕ್ಷರಂತ 10ನೇ ಜಿಲ್ಲಾಧ್ಯಕ್ಷರ ಕಾಲದಲ್ಲಿ ನಾವು ನಿಧಾನಕ್ಕೆ ಬೆಳೀತಾ ಇದ್ದೀವಿ. ಇದು ಅತ್ಯಂತ ಸಹಜ ಕೂಡ. ಇವತ್ತು ಬಿಜೆಪಿ ಆರಂಭ ಆಯಿತು, ಇವತ್ತೇ ಬಿಲ್ಡಿಂಗ್ ಕಟ್ತೀವಿ ಅನ್ನೋ ಒಟ್ಟು ಇನ್ಆರ್ಗ್ಯಾನಿಕ್ ಅಲ್ಲ ನಮ್ದು. ಪಕ್ಷ ಬೆಳಿಬೇಕು, ಪಕ್ಷದ ಕಾರ್ಯಕರ್ತರು ಬೆಳಿಬೇಕು, ರಾಜಕೀಯವಾಗಿ ಸಾಮಾಜಿಕವಾಗಿ ಪ್ರತಿಷ್ಠೆ ಬೆಳಿಬೇಕು. ಪಕ್ಷದಲ್ಲಿ ಶಾಸಕರಿರಲಿಲ್ಲ. ಅವತ್ತಿಂದ ಇಲ್ಲಿಯವರೆಗೆ ನಿರಂತರವಾದಂಥ ಕಾರ್ಯಕ್ರಮದ ಪರಿಶ್ರಮ ಮತ್ತು ಪಾರ್ಟಿಯ ಸಂಘಟನೆಯ ಒಟ್ಟು ಹೊಣೆಗಾರಿಕೆಯಿಂದಾಗಿ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಇಡೀ ಜಿಲ್ಲೆ 5ಕ್ಕೆ 5 ಶಾಸಕರನ್ನು ಕಂಡಿರುವಂಥ ಜಿಲ್ಲೆ ಯಾವುದು ಕೇಳಿದರೆ ಅದು ಉಡುಪಿ ಜಿಲ್ಲೆ ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಮತ್ತು ಅತ್ಯಂತ ಹೆಮ್ಮೆ. ಇಂಥ ದಿವಸಗಳಲ್ಲಿ ಭಾರತೀಯ ಜನತಾ ಪಕ್ಷದ ಸ್ವಂತ ಕಚೇರಿಗೆ ಇವತ್ತು ಅಡಿಗಲ್ ಹಾಕುವಂಥ ಒಂದು ವ್ಯವಸ್ಥೆ ಇದೆ. ಪಾರ್ಟಿಯನ್ನ ಮತ್ತು ಪಾರ್ಟಿಯ ಅಧ್ಯಕ್ಷರನ್ನ, ಜಿಲ್ಲಾಧ್ಯಕ್ಷರಿಗೆ ಒಂದು ವಿಶೇಷವಾದಂಥ ಗೌರವ ಮತ್ತು ಶಕ್ತಿ ಇರುತ್ತೆ. ಅದನ್ನು ಮನಗಂಡು ಮತ್ತೆ ಇದಕ್ಕೆ ಹೊಸ ಸೆಕ್ಯೂರಿಟಿ ಸಿಸ್ಟಮ್ ಅನ್ನ CCTV ಅಳವಡಿಸುವ ಮೂಲಕ ಈಗಾಗಲೇ CCTV ಮೊನ್ನೆ ಉದ್ಘಾಟನೆ ಮಾಡಿದ್ದೀವಿ. ಇದನ್ನ ಏನು ಹೆವಿ ವೆಹಿಕಲ್ಸ್ ಬರ್ತಾವ ಅವಕ್ಕೆ 60 ಕಿಲೋಮೀಟರ್ ಸ್ಪೀಡು, ಇವತ್ತೇನು ನಮ್ಮ ಕಾರ್ಗಳು ಬರ್ತವೆ, ಕಾರು ಬಸ್ಗಳಿಗೆ 80 ಕಿಲೋಮೀಟರ್ ಸ್ಪೀಡ್ ಅನ್ನು ಲಿಮಿಟ್ ಮಾಡಬೇಕಾಗಿತ್ತು. ಲಿಮಿಟ್ ಮಾಡಿ ಓವರ್ ಸ್ಪೀಡ್ ಅಲ್ಲಿ ಹೋಗ್ತಕ್ಕಂಥ ವೆಹಿಕಲ್ಗಳಿಗೆ ದಂಡ ಹಾಕ್ತಕ್ಕಂಥ ಕೆಲಸವನ್ನ, ದಂಡ ಕೂಡ ಆಟೋಮೆಟಿಕ್ ಆಗಿ ಯಾವ ಗಾಡಿ ಓವರ್ ಸ್ಪೀಡ್ ಅಲ್ಲಿ ಹೋಗುತ್ತಾ ಅದು ನಂಬರ್ ಕ್ಯಾಪ್ಚರ್ ಆಗಿಬಿಟ್ಟು ಈಗ ಹೊಸ ಟೆಕ್ನಾಲಜಿ ಪ್ರಕಾರ ಇಮಿಡಿಯೇಟ್ಲಿ ಅವರಿಗೆ ದಂಡ ಅವರು ಮೆಸೇಜ್ ಬರತಕ್ಕಂಥ ಕೆಲಸ ಕೂಡ ಆಗುತ್ತೆ. ಅದನ್ನೀಗ DC ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಮಾಡಿಬಿಟ್ಟು ಪ್ರೊಸೀಡಿಂಗ್ಸ್ ಮಾಡಿ ಅದನ್ನ ನಾವು ಸ್ಪೀಡ್ ರೆಸ್ಟ್ರಿಕ್ಟ್ ಮಾಡಬೇಕಾಗಿತ್ತು. ಅದನ್ನ ಈ ರೋಡ್ ನಲ್ಲಿ ನಾವು 0 ಆಕ್ಸಿಡೆಂಟ್ ಮಾಡಬೇಕನ್ನೋ ಉದ್ದೇಶವನ್ನು ಹೊಂದಿದ್ದೀವಿ. ತಮ್ಮೆಲ್ಲ ಸಹಕಾರದೊಂದಿಗೆ 0 ಆಕ್ಸಿಡೆಂಟ್ ಮಾಡಬೇಕು ಅನ್ನೋದನ್ನ ಕಾಮಗಾರಿಗಳು ನಡೀತಾ ಇದಾವೆ ಅಂತೇಳಿ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಯಾಕಂದ್ರೆ ಬಳ್ಳಾರಿನಲ್ಲಿ ಇನ್ನೂವರೆಗೆ ನಾವು ರೈಲ್ವೆ ಫ್ಲೈಓವರ್ ಆಗಿಲ್ಲ. ಇಲ್ಲಿ ಮೇನ್ ಎಂಟ್ರೆನ್ಸ್ ಗೆನೆ ಫ್ಲೈಓವರ್ ಆಗಿಲ್ಲ. ಕಾಮಗಾರಿ ನಡೆದಿದೆ, ಆದ್ರೆ ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳನ್ನ ಇವತ್ತು ನಾವು ಅಭಿನಂದನೆಯನ್ನ ಸಲ್ಲಿಸಬೇಕಾಗ್ತದೆ. ಇವತ್ತು ನಮ್ಮ ಜಿಲ್ಲೆಯಾದ ನಂತರ ಇವತ್ತು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಒತ್ತು ಕೊಟ್ಟಿದ್ದೇವೆ. ಹೈವೇಗಳು ಇಲ್ಲಿ ಜೋಡಣೆ ಆಗ್ತವೆ. ಒಂದು 50 ಮತ್ತು ಇನ್ನೊಂದು NS 63 ಏನಿದೆಯಲ್ಲ, ಇವೆರಡು ಜೋಡಣೆ ಆಗೋದ್ರಿಂದ ಟ್ರಾಫಿಕ್ ವಿಪರೀತ ಡೆನ್ಸಿಟಿ ಆಗ್ತದೆ. ಆ ಹಿನ್ನೆಲೆಯಲ್ಲಿ ತಾವೇನು ನನಗೆ ಆಶೀರ್ವಾದ ಮಾಡಿದ ಸಂದರ್ಭದಲ್ಲಿ ಇದನ್ನ ಮಂಜೂರಾತಿ ಮಾಡಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದೆ.